ಸೊ ಕುಂಭಮೇಳಕ್ಕೆ ಹೋಗೋದು ಸೇಫ್ ಇದೆಯೋ ಇಲ್ವೋ ಆ್ಯಂಡ್ ಅಲ್ಲಿ ಫೆಸಿಲಿಟೀಸ್ ಹೇಗಿದೆ, ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ರೂಟ್ ತೋರಿಸ್ತೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ಎಂಟರ್ಟೈನ್ ಮಾಡಬೇಡಿ. ಅಲ್ಲೆಲ್ಲ ಅಮ್ಮ ಮತ್ತೆ ದೊಡ್ಡಮ್ಮ ಇವರು ಎಲ್ಲ ಹೋದಾಗ ಏನಾಯ್ತು ಆ್ಯಂಡ್ ಎಲ್ಲ ಫೆಸಿಲಿಟೀಸ್ ಹೇಗಿತ್ತು ಅಂತ ಎಲ್ಲ ನಾನು ಈ ವಿಡಿಯೋ ಎಂಡಲ್ಲೆಲ್ಲ ಹೇಳ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಸೊ ಹೇ ಗೈಸ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಏನು ಅಂತ ನೋಡಿದ್ರೆ ತಮ್ಮನೇಲಲ್ಲಿ, ಆ್ಯಂಡ್ ಈ ವ್ಲಾಗ್ ನಮ್ಮಮ್ಮ ಮತ್ತು ದೊಡ್ಡಪ್ಪ ಎಲ್ಲರೂ ಕುಂಭಮೇಳಕ್ಕೆ ಹೋಗಿದ್ದು. ಅಲ್ಲಿ ಫೆಸಿಲಿಟೀಸ್ ಹೇಗಿತ್ತು ಎಲ್ಲ ಅಂತ ಎಲ್ಲ ಹೇಳ್ತೀನಿ ಲಾಸ್ಟಲ್ಲಿ ಅಂತ ಹೇಳಿದ್ದೀನಿ. ಸೊ ಇವರು ಹೋಗಿದ್ದು ಹೈದರಾಬಾದಿಂದ ಆ್ಯಕ್ಚುಲಿ, ಆ್ಯಂಡ್ ಹೈದರಾಬಾದ್ ನಾಗಮಂಗ್ಲ ಟು ಬ್ಯಾಂಗ್ಳೂರ್ ಟು ಹೈದರಾಬಾದಿಂದ ಅಲ್ಲಿಂದ 1200 ಕಿಲೋಮೀಟರ್ಸ್ ಅಂತೆ. ಸೊ ಹೇಗಿತ್ತು ಆ್ಯಂಡ್ ಅವರೊಂದಷ್ಟು ವಿಡಿಯೋಸ್ ಮಾಡ್ಕೊಂಡು ಬಂದಿದ್ದಾರೆ, ವ್ಲಾಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ ನನ್ನ ವ್ಲಾಗಿಗೆ ಹಾಕೋಕ್ಕೆ ಅಂತ. ಸೊ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ವಿಡಿಯೋನ ಫಸ್ಟ್ ನೋಡ್ಕೊಂಡು ಬನ್ನಿ, ನೆಕ್ಸ್ಟ್ ಎಲ್ಲ ಪೂರ್ತಿ ಡೀಟೇಲ್ಸ್ ನಾನು ಲಾಸ್ಟಲ್ಲಿ. ಸೊ ಸ್ಟಾರ್ಟಿಂಗ್ ಇವರು ಹೋಗಿದ್ದು ನಾಗಮಂಗ್ಲದಿಂದ ಬೆಂಗಳೂರು ಟು ಹೈದರಾಬಾದ್, ಆ್ಯಂಡ್ ಹೈದರಾಬಾದಿಂದ 1200 ಕಿಲೋಮೀಟರ್ಸ್ ಅಂತೆ. ಆ್ಯಂಡ್ ಇವರು ನಾಗಮಂಗ್ಲದಿಂದ ಹೋಗ್ಬಿಟ್ಟು ಹೈದರಾಬಾದಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಕರೆಕ್ಟಾಗಿ 1200 ಕಿಲೋಮೀಟರ್ಸ್ ಇತ್ತಲ್ಲ, ಬೆಳಗಿನ ಜಾವ 5:15 ಬಿಟ್ಟರು. ಆ್ಯಂಡ್ ನೆಕ್ಸ್ಟ್ ಡೇ 2 o'clock ಮಿಡ್ ನೈಟಲ್ಲಿ ಇದ್ದಂತೆ. ಬೆಳಗಿನ ಜಾವ 5 ಗಂಟೆಗೆ ಬಿಟ್ಟರೆ ಅದಾಗಿ ನೆಕ್ಸ್ಟ್ ಡೇ ಆಗಿ 2 o'clock ಇದ್ದಂತೆ. ಸೊ 2 o'clock ಪ್ರಯಾಗ್ರಾಜಲ್ಲಿ ರೀಚ್ ಆದಾಗ ಒಂದು 2 hours ಟ್ರಾಫಿಕ್ ಇತ್ತಂತೆ. ಅದಾದಮೇಲೆ ಒಳಗಡೆ ಬಿಟ್ಬಿಟ್ಟು ಪ್ರಯಾಗ್ರಾಜಲ್ಲಿ ಏನು ಪಾರ್ಕಿಂಗ್ ಲಾಟ್ ಇದೆ ಅಲ್ಲೇ ಅಲೋ ಮಾಡಿದ್ರಂತೆ ಇವ್ರಿಗೆಲ್ಲರಿಗೂ. ಸೊ ಅಲ್ಲಿ ಬೆಳಗಿನ ಜಾವನೇ 5:30-6 ಗಂಟೆಲಿ ಆಟೋ ರೈಡ್ ಸಿಕ್ಕಿದೆ. ಸೊ ಆಟೋದಲ್ಲಿ ಹೋಗಿದ್ದಾರೆ ಫಸ್ಟು ಒಂದಷ್ಟು ಕಿಲೋಮೀಟರ್ಸ್, ಅದಾದಮೇಲೆ ಬೈಕ್ ರೈಡ್, ಆಮೇಲೆ ಬೈಕ್ ರೈಡ್ ಆದಮೇಲೆ ಒಂದು 2 ಕಿಲೋಮೀಟರ್ಸ್ ನಡಿಬೇಕಂತೆ. ಅದು ಪ್ರೈಸು ಡೀಟೇಲು ಏನು ಎಲ್ಲ ನಾನು ನೀಟಾಗಿ ಎಲ್ಲ ಎಂಡಲ್ಲಿ ಹೇಳ್ತೀನಿ. ಆ್ಯಂಡ್ ಇವರೆಲ್ಲ ಹಿಂಗೆ ವೀಡಿಯೋ ಮಾಡ್ಕೊಂಡು ಬಂದಿದೆ. ಇದು 2 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾದ್ರೆ ಏನೇನು ತೊಗೋಬೇಕೆಲ್ಲ ತೊಗೊಂಡು ಹೊರಟರು. ಸೊ ಇದು ಸ್ಟಾರ್ಟಿಂಗ್. ಇದು ನೋಡಿದಾಗ ತುಂಬ ಜನ ಇದ್ದಾರೆ ಅಂತೆಲ್ಲ ಅನಿಸ್ತಂತೆ. ಬಟ್ ಅಲ್ಲಿ ಹೋಗಿ ಅವರು ಒಳಗಡೆಲಿದ್ದಾಗ ಅಷ್ಟು ಜನ ಆ ಥರ ಜನ ಇಲ್ಲ ಅಂತ ಅನಿಸ್ತಂತೆ. ಆ್ಯಂಡ್ ಅಲ್ಲಿ ಇದು ತುಂಬ ಜನ ಪ್ಯಾರಾಗ್ಲೈಡಿಂಗ್ ಅಂತೆ, ಚಾಪರ್ ರೈಡ್ ಅಂತೆ, ಅದು ಇದು ಅಂತೆಲ್ಲನೂ ಕೂಡ ಮಾಡ್ತಾರಂತೆ. ಸೊ ಆ್ಯಂಡ್ ಇವ್ರು ಇಲ್ಲಿಂದ ಬೋಟ್ ರೈಡ್ಗೆ ಹೋಗಿದ್ದಾರೆ ಕೇಳೋಕ್ಕೆ. ಸೊ ಬೋಟ್ ರೈಡ್ಗೆ ಪರ್ ಡೇ 3000 ಅನ್ನಂತೆ. ಹಂಗೆ ಚೌಕಾಸಿ ಮಾಡಿ 2000 ಹೇಳಿದ್ದಾರೆ, ಮಾಡಿಸಿದ್ದಾರೆ. ನಮ್ಮ ಬೋಟಲ್ಲಿ ಇನ್ನೊಂದಷ್ಟು ಜನನೂ ಕರ್ಕೊಳ್ಳಿ ಪರವಾಗಿಲ್ಲ, 2000 ಮಾಡ್ಕೊಳ್ಳಿ ಅಂತ. ಸೊ ಪರ್ ಹೆಡ್ 2000 ರೂಪೀಸ್ ಆಗಿದೆ. ಆ್ಯಂಡ್ ಇಲ್ಲಿಂದ ಅವರು ಸಂಗಮ ತೀರ ಮಧ್ಯದಲ್ಲಿ ಕರ್ಕೊಂಡೋಗಿ ಬಿಡ್ತಾರಂತೆ. ಎಷ್ಟೊಂದು ಜನ ದಡದಲ್ಲೇ ಎಲ್ಲ ಇದು ಮಾಡ್ತಾರಂತೆ, ಗಂಗೆ ಇಲ್ಲ ದಡದಲ್ಲಿ ಏನಿರುತ್ತೆ ನೀರು ಅಲ್ಲೇ ಇದು ಮಾಡ್ತಾರೆ. ಅಲ್ಲಿ ಮಾಡಬಾರ್ದಂತೆ ಆ್ಯಕ್ಚುಲಿ, ಮಧ್ಯದಲ್ಲಿ ಏನಿದೆ ಸಂಗಮ ತೀರ ಅಲ್ಲೇ ಅಂತ ಮಾಡಬೇಕು. ಸೊ ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮಧ್ಯದಲ್ಲಿ ಬಿಡ್ತಾರಂತೆ. ಸೊ ಅಲ್ಲಿ ಒಂದು 4-5 ಬೋಟಿಂಗ್ಗೆ ಒಂದು ರೌಂಡ್ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಇವ್ರನ್ನೆಲ್ಲ ಇಳಿಸ್ಬಿಟ್ಟು ಅವ್ರದೆಲ್ಲ ಏನು ಮುಳುಗಬೇಕು ಅದನ್ನೆಲ್ಲ ಮುಳುಗಿಸಿ ಅದನ್ನು ಮುಗಿಸಿ ವಾಪಸ್ ಅವರೇ ಕರ್ಕೊಂಡು ಬರ್ತಾರಂತೆ. ಸೊ ನೆಕ್ಸ್ಟ್ ಕ್ಲಿಪ್ ನಾನು ಹಾಕ್ತಿರೋದು ಇದು ನಮ್ಮ ದೊಡ್ಡಮ್ಮ ಆ್ಯಂಡ್ ಅವ್ರ ಮನೆ ಎದುರುಗಡೆ ಇರೋ ಲೀಲಾ ಆಂಟಿ ಅಂತ ಇನ್ನೊಬ್ಬರು. ಸೊ ಅವ್ರು 3 ಜನ ಫಸ್ಟ್ ಇಲ್ಲಿ ಮಾಡ್ತಾಯಿದ್ರು. ಆ್ಯಂಡ್ ಇದೆಲ್ಲ ಆದಮೇಲೆ ಐ ಥಿಂಕ್ ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವೈರಲ್ ಆಗಿದೆ ವೀಡಿಯೋಸು ನೋಡಿದ್ರೆ, ಯಾವ್ದಾರ ಸೀರೆ ಅದು ಇದನ್ನೆಲ್ಲ ನೀರಲ್ಲಿ ಮುಳುಗಿಸ್ಬೇಕಾದ್ರೆ ಎತ್ಕೊಂಡು ಹೋಗೋದು ಅಂತ ಎಲ್ಲ. ಸೊ ಸೇಮ್ ಸಿಚುವೇಶನ್ ನಮ್ಮ ದೊಡ್ಡಮ್ಮವ್ರದ್ದು ಹಂಗೆ ಆಗಿತ್ತಂತೆ. ಅವ್ರೂ ಸೀರೆನೆಲ್ಲ ಇಟ್ಟು ಅದು ಇದು ಮಾಡಬೇಕಾದ್ರೆ ಅವ್ರದ್ದು ಹಿಂಗೆ ವಾಪಸ್ ಬಂದಮೇಲೆ ಯಾವುದೋ ಎತ್ಕೊಂಡು ಹೋದಂತೆ. ಎಲ್ಲ ಏನು ಹೇಳ್ತಿದ್ದಾರೆ ಅದು ಎತ್ಕೊತಿರೋದು ಏನಕ್ಕೆ ಕ್ಲೀನ್ ಮಾಡೋಕ್ಕೆ, ಗಲೀಜಾಗಕ್ಕೆ ಬಿಡಲ್ವಂತೆ, ಕ್ಲೀನ್ ಮಾಡೋಕ್ಕೋಸ್ಕರ ಆ ಥರ ಎಲ್ಲರೂ ಇಮಿಡಿಯೇಟ್ ಎತ್ಕೊಂಡು ಇದು ಮಾಡ್ತಾರಂತೆ. ಆ್ಯಂಡ್ ಇದು ಫೆಸಿಲಿಟಿ ಹೆಂಗಿದೆ, ಏನು ಮಾಡಿದ್ದಾರೆ ಅಂತ ಎಲ್ಲ ಪೂರ್ತಿ ಈಗ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಸೊ ಕೊನೆ ತನಕ ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ನೋಡಿ. ಇದು ನಮ್ಮಮ್ಮ. ಸೊ ನಮ್ಮಮ್ಮನೂ ಒಂದು 5 ಸಲ ಮುಳುಗಿ ಎದ್ದರು. ಸೊ ಅಲ್ಲಿನ ಫೆಸಿಲಿಟೀಸ್ ಹೇಗಿತ್ತು ಆ್ಯಂಡ್ ಎಲ್ಲ ಕಡೆನೂ ರಶ್ ಇದೆ, ಅಯ್ಯೋ ಹೋಗೋಕ್ಕಾಗಲ್ಲ ಅಂತ ಕೆಲವೊಂದು ಜನ, ಅಯ್ಯೋ ತುಂಬ ಫ್ರೀ ಇದೆ ಹೋಗ್ಬೋದು ಅಂತಾರೆ. ಸೊ ಈ ಥರ ಎಲ್ಲ ಕಡೆ ಗುಡ್ ರಿವ್ಯೂಸ್ ಬ್ಯಾಡ್ ರಿವ್ಯೂಸ್ ಎರಡೂ ಇದೆ. ಸೊ ಇವ್ರ ರಿವ್ಯೂ ಏನಿದೆ ಅಂತ ಎಲ್ಲ ಇವಾಗ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ ಏನಾಯಿತು ಅಂದರೆ, ಇಲ್ಲಿಂದ ನಮ್ಮಮ್ಮ ತಿಪ್ಟೂರಿಂದ ಹೊರಟಿದ್ದು ಆ್ಯಂಡ್ ನಮ್ಮ ದೊಡ್ಡಪ್ಪ ಎಲ್ಲ ನಾಗಮಂಗ್ಲದಿಂದ ಹೊರಟಿದ್ದು. ಸೊ ನಾಗಮಂಗ್ಲದಿಂದ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗೋ ಅಷ್ಟರಲ್ಲಿ ಇವತ್ತಿನ ಬೆಳಿಗ್ಗೆ 10 o'clock ಬಿಟ್ಟಿದ್ದಾರೆ. 10:30 ಅಂದರೆ ನೈಟ್ ಅವರು ಒಂದು 10 ಅಷ್ಟರಲ್ಲಿ ಹೈದರಾಬಾದಲ್ಲಿ ರೀಚ್ ಆಗಿದ್ರು. ಸೊ ಅವತ್ತೆಲ್ಲ ಸ್ಲೋ ಆಗೇ ಹೋಗಿದ್ದಾರೆ. ಹೈದರಾಬಾದಲ್ಲಿ ರೀಚ್ ಆಗಿ ಅವತ್ತಿನ ದಿವಸ ಸ್ಟೇ ಆಗಿ ನೆಕ್ಸ್ಟ್ ಡೇ ಬೆಳಗಿನ ಜಾವ 5:15
ಪ್ರಯಾಗ್ರಾಜಿಗೆ ಬಿಟ್ಟಿದ್ದಾರೆ. ಊಟ ಸ್ಟಾಪ್ ಎಲ್ಲ ಬರೀ ಮಾಡಿದ್ದು ಊಟಕ್ಕಷ್ಟೇ, ಇನ್ನೇನಕ್ಕೂ ಸ್ಟಾಪ್ ಮಾಡಿರಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ರೋಡ್ ಎಲ್ಲ ಫ್ರೀ ಇತ್ತು, ಟ್ರಾಫಿಕ್ ಅಷ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟ್ 2 o'clock ಮಿಡ್ನೈಟ್ 2 o'clockಗೆ ಪ್ರಯಾಗ್ರಾಜ್ ರೀಚ್ ಆಗಿದ್ದಾರೆ. ಸೊ ಅಲ್ಲಿಂದ 2 hours ಇಲ್ಲ 3 hours ಮ್ಯಾಕ್ಸಿಮಮ್ ಟ್ರಾಫಿಕ್ ಇತ್ತಂತೆ ಒಳಗಡೆ ಹೋಗೋಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ಏನಾಗಿದೆ, ಈಗ ಇವ್ರಿಗೆ ಪ್ರಯಾಗ್ರಾಜ್ ಒಳಗಡೆನೆ ಬಿಟ್ಟಿದ್ದಾರೆ. ಸೊ ಅಲ್ಲಿ ಬಿಟ್ಟು ಒಳಗಡೆ ಏನು ಪಾರ್ಕಿಂಗ್ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಅಲ್ಲೇನೆ ಬಿಟ್ಟಿದ್ದಾರೆ ಇವ್ರಿಗೆ. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಬೆಳಗಿನ ಜಾವ 5 ಗಂಟೆ 5:30 ಆಗಿದೆ. ಸೊ ಇದು ಇವರು ಹೋಗಿದ್ದಿನ ಆ್ಯಕ್ಚುಲಿ. ಆ್ಯಂಡ್ ಇವ್ರು ಅಲ್ಲಿಂದ ಆಟೋ ತೊಗೊಂಡಿದ್ದಾರೆ. ಫಸ್ಟ್ ಆಟೋ ಅಂದರೆ ಇಲ್ಲಿ ಥರ ಆಟೋ ಎಲ್ಲ ಅಲ್ಲ. ಸೊ ಅಲ್ಲಿ ಒಂಥರ ಟಾಂಗಾ ಆಟೋ ಥರ ಎಲ್ಲ ಇರುತ್ತಲ್ಲ, ಕುದುರೆ ಎಲ್ಲ, ಬಟ್ ಏನಂತಾರೆ ಒಂಥರ ಓಪನ್ ಆಟೋ ಥರ ಇತ್ತಂತೆ. ಸೊ ಅದು ವಿಡಿಯೋದಲ್ಲಿ ಹಾಕಿದ್ದೀನಲ್ಲ, ನೀವೇ ನೋಡಿದ್ದೀರಾ. ಸೊ ಆ ಥರ ಆಟೋ 50 rupees ಪರ್ ರೇಡ್ ಅಂತೆ ಅದು. ಸೊ ಅಲ್ಲಿ ಅವರೊಂದಷ್ಟು ದೂರ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿಂದ ಬೈಕ್ ಅಂತೆ. ಸೊ ಬೈಕ್ ಹೇಳಿದವರು 400 rupees ಅಥವಾ 500, ಒಟ್ಟು 300, 400, 500 ಈ ರೇಂಜಲ್ಲಿ ಹೇಳ್ತಿರ್ತಾರಂತೆ 2 kilometers ಕರ್ಕೊಂಡು ಹೋಗೋಕ್ಕೆ ಅದು. ಸೊ ಇವ್ರು ಅದನ್ನು ಚೌಕಾಸಿ ಮಾಡಿ ಬಾರ್ಗೇನ್ ಮಾಡಿ 300 ಪರ್ ರೇಡ್ ಮಾಡಿದೆ. ಒಂದು ಬೈಕಲ್ಲಿ ಇಬ್ಬರನ್ನ ಕೂರಿಸ್ಕೊಂಡು ಟ್ರಿಪ್ಸ್ ಕರ್ಕೊಂಡು ಹೋಗ್ತಾರಂತೆ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಒಂದು ಸಂಗಮತಿ ಹತ್ರ ಇನ್ನೇನು 2 kilometers ಇರಂಗೆ ಬಿಡ್ತದಂತೆ. ಅಲ್ಲಿಂದ ಸ್ಟಾಪ್ ಅಂತ ಹಿಂಗೆ ಯಾವ ವೆಹಿಕಲ್ಸು ಹೋಗಲ್ಲ. ಸೊ ಅಲ್ಲಿಂದ 2 kilometers ಪ್ರತಿಯೊಬ್ಬರು ನಡಿಲೇಬೇಕಂತೆ. ಸೊ 2 kilometers ನಡ್ಕೊಂಡು ಹೋಗಿದ್ದಾರೆ ಬೆಳಗ್ಗೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಸಂಗಮತಿ ಹತ್ರ ದಡದಲ್ಲಿ ಹೋಗಿದ್ದಾರೆ. ಸೊ ಅಲ್ಲಿ ಎಲ್ಲ ಬೋಟ್ ಎಲ್ಲದು ಅವೈಲಬಲ್ ಇರುತ್ತೆ. ಸೊ ಬೋಟ್ ಹೇಳಿದ್ದು ಅವರು ಪರ್ ರೇಡ್ 3000 ಅಂತೆ. ಸೊ 3000ನ ಬರೀ ಇವ್ರು ಎಷ್ಟು ಜನ ಫ್ಯಾಮಿಲಿ ಹೋಗಿರ್ತದೆ ಅಷ್ಟೇ ಜನ ಅಂತ ಅಂದರೆ 3000. ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಇದೆ, ಚೌಕಾಸಿ ಮಾಡಿದ್ರೆ ಕಡಿಮೆ ಮಾಡ್ಕೊತಾರೆ. ಸೊ ಇವರು ಅದೇ 2 ಮಾಡ್ಕೊಳ್ಳಿ ಅಂದರೆ ಮಾಡ್ಕೊತಿರ್ಲಿಲ್ವಂತೆ. ಹಾಗೆ ನಮ್ಮ ಬೋಟ್ಗೆ ಬೇರೆಯವ್ರನ್ನೂ ಕರ್ಸ್ಕೊಳ್ಳಿ, ಬಟ್ ನಮಗೊಂದು 2000 ಮಾಡ್ಕೊಳ್ಳಿ ಅಂದಾಗ ಆವಾಗ ಇವ್ರ ಬೋಟಲ್ಲಿ ಒಂದು 6 to 7 members ಎಲ್ಲ ಸೇರಿದಾಗ ಇವರು ಒಂದು 2000 ಚೌಕಾಸಿ ಮಾಡ್ಕೊಂಡಿದ್ದಾರೆ. ಸೊ ಅವರು ಅಲ್ಲಿಂದ ಸಂಗಮತಿಯ ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ್ಯಂಡ್ ನಿಲ್ಲಿಸಿ ಎಲ್ಲದನ್ನೂ ಅವ್ರು ಏನೇನು ಮಾಡ್ತಾರೆ ಎಲ್ಲದನ್ನು ಮುಗಿಸಿ ಫುಲ್ ದಡ್ಡ ಕರ್ಕೊಂಡ್ಬಂದು ಬಿಡ್ತಾರಂತೆ. ಅದಕ್ಕೊಂದು ಮ್ಯಾಕ್ಸಿಮಮ್ 1.5 hour ಆಗುತ್ತೆ. ಅಲ್ಲಿ ಫೆಸಿಲಿಟೀಸ್ ಬಗ್ಗೆ ಹೇಳ್ಬೇಕು ಅಂದರೆ ಫೆಸಿಲಿಟೀಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರಂತೆ. ಆ್ಯಕ್ಚುಲಿ ಎಲ್ಲ ಏನು ಗಲೀಜು ಅದು ಇದು ಅಂತೆಲ್ಲ ಅಂತದಂತಲ್ಲ. ಸೊ ಅಷ್ಟು ಗಲೀಜು ಎಲ್ಲಿದೆ ಅಂತ ಅಂದರೆ ಅದೆಲ್ಲ ದಡದಲ್ಲಿ ಎಲ್ಲದನ್ನು ಅಲ್ಲೇ ಎಲ್ಲ ಸ್ನಾನ ಮಾಡ್ಕೊಂಡು ಮುಳುಗೋದು ಅದು ಇದು ಎಲ್ಲ ಎಸಿತದಲ್ಲ ಅಲ್ಲಿದೆಯಂತೆ. ಬಟ್ ಬೇರೆ ಕಡೆ ಅಷ್ಟೊಂದೆಲ್ಲ ಇಲ್ಲ, ಕ್ಲೀನ್ ಜಾಗದಲ್ಲೂ ಇದೆ. ಬಟ್ ಬೋಟ್ ಅವ್ರಿಗೆ ಹೇಳಿದ್ರೆ ನೀಟಾಗಿ ಕರ್ಕೊಂಡು ಹೋಗಿ ಎಲ್ಲದನ್ನು ಫೆಸಿಲಿಟಿ ಮತ್ತು ಅಷ್ಟು ಚೆನ್ನಾಗಿದೆ ಅಂತ ಎಲ್ಲ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿದಿನ ಎಂಥದ್ದು ವಾಟರ್ನ ಕ್ಲೀನ್ ಮಾಡ್ತಾರಂತೆ. ಅದಕ್ಕೆ ಅಂತಲೇ ಸಪ್ರೇಟ್ ಮಿಷಿನ್ಸ್ ಇದೆಯಂತೆ. ಆ್ಯಂಡ್ ಎಷ್ಟೊಂದು ವಿಡಿಯೋದಲ್ಲಿ ನಾನು ತೋರಿಸಿಲ್ಲ, ವೈರಲ್ ಆಗಿದೆ ವಿಡಿಯೋ ಅಂತ. ಯಾವ್ದಾದ್ರು ಏನಾದ್ರು ಸೀರೆ ಎಲ್ಲ ಹಾಕಿದ್ ಮಾಡ್ಬೇಕಾದ್ರೆ ಎಲ್ಲ ಎತ್ಕೊಂತಾರೆ ಅಂತ. ಅದೆಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ಕ್ಲೀನ್ ಮಾಡೋಕ್ಕೆ ಲೈಕ್ ಏನು ಮಾಡ್ತಾರೆ ಅಂದರೆ ಅಲ್ಲಿ ಜಾಸ್ತಿ ನೀರಲ್ಲಿ ಜಾಸ್ತಿ ಅದೆಲ್ಲ ಇರಬಾರ್ದು ಅಂತ ಎತ್ಕೊಂಡು ಹೋಗ್ಬಿಟ್ಟು ಇದು ಮಾಡ್ತಾರಂತೆ. ಯಾಕಂದರೆ ನೀರಲ್ಲೆಲ್ಲ ಜಾಸ್ತಿ ಇದೆ ಗಲೀಜಾಗುತ್ತೆ ಅಂತ ಎಲ್ಲ. ಸೊ ಅದು ಅಷ್ಟು ಕ್ಲೀನ್ ಇದೆಯಂತೆ. ಪೂರ್ತಿ ಕ್ಲೀನು ಅಲ್ಲ, ಲೈಕ್ ತೀರಾ ಗಲೀಜು ಅಲ್ಲ, ಆವ್ರೇಜಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಫೆಸಿಲಿಟೀಸು. ಆ್ಯಂಡ್ ಇವ್ರು ಹೋಗಿದ್ದಿನ ಲಕ್ಕಿಲಿ ಇವ್ರಿಗೆ ಅಷ್ಟೊಂದು ರಶ್ ಇರಲಿಲ್ವಂತೆ, ಮೀಡಿಯಮ್ ಆಗಿತ್ತಂತೆ. ಸೊ ಅದಕ್ಕೆ ಇವ್ರಿಗೆ ಪ್ರಯಾಗ್ರಾಜ್ ಒಳಗಡೆ ಸಿಟಿ ಒಳಗಡೆನೆ ಬಿಟ್ಟಿದ್ದಾರೆ ಪಾರ್ಕಿಂಗ್ ಎಲ್ಲ. ಬಟ್ ಇವ್ರು ಬರೋದಿನ ವಾಪಸ್ಸು 10 kilometers ಪ್ರಯಾಗ್ರಾಜ್ಗೆ 10 kilometers ಎಲ್ಲಿದೆ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅಲ್ಲಿಂದ ಎಲ್ಲರೂ ಒಂದಷ್ಟು ಜನ ನಡ್ಕೊಂಡು ಬರೋದು, ಆಟೋ ಬೈಕ್ ರೈಡ್ ಈ ಥರ ಇದೆ. ಇವ್ರಿಗೆ ಹಂಗೆ ಆಗಿಲ್ಲ, ಒಳಗಡೆನೆ ಬಿಟ್ಟಾಗ ಅಲ್ಲೊಂದು 1 kilometer 2 kilometers ಮಾತ್ರ ಇಷ್ಟ ಆಗಿದೆ ಅಷ್ಟೇ. ಬಟ್ ಅದಾದ್ಮೇಲೆ ಇವ್ರು ಬರೋದಿನ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತಂತೆ. ಆ್ಯಂಡ್ ಇವಾಗ ಇನ್ನು ನೆಕ್ಸ್ಟ್ ಈಗ ಯಾರು ಹೋಗ್ತಾರೆ ಅವ್ರಿಗೆಲ್ಲರಿಗೂ ತುಂಬ ರಶ್ ಆಗುತ್ತಂತೆ. ಬಿಕಾಸ್ ಶಿವರಾತ್ರಿ ಹಬ್ಬ ಬರ್ತಿದೆ. ಸೊ ಶಿವರಾತ್ರಿ ಹಬ್ಬ ಇರೋದ್ರಿಂದ ಜನ ಜಾಸ್ತಿ ಸೇರ್ತಾರೆ. ಯಾವಾಗ ಕ್ರೌಡ್ ಜಾಸ್ತಿ ಇರುತ್ತೆ ಅಂದರೆ ಈ ಅಮಾವಾಸ್ಯೆ ಪೌರ್ಣಮಿ ಅಥವಾ ಹಬ್ಬ ಈ ಥರ ಎಲ್ಲ ಇದ್ದಾಗ ಕ್ರೌಡ್ ಜಾಸ್ತಿ. ಇನ್ನೊಂದು ಏನು ಅಂದರೆ ಸೇಫ್ಟಿ ಬಗ್ಗೆ, ಕಾರಲ್ಲಿ ಹೋಗೋದು ಸೇಫ್ಟಿನ ಎಸ್ ಸೇಫ್ ಇದೆ, ಬಟ್ ನಿಮ್ಮ ಹುಷಾರಲ್ಲಿ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಇನ್ನೊಂದು ಹೇಳ್ಬೇಕು ಅಂತ ಅಂದರೆ ಯಾರಾದ್ರು ಲೈಕ್ ಅಲ್ಲಿ ಲೋಕಲ್ ಲೈಟ್ಸ್ ಅಥವಾ ಏನಾದ್ರು ಇರ್ತಾರೆ, ನಾವೇನಾದ್ರು ದಾರಿ ತಪ್ಪಿ ನಾವು ಲೋಕಲ್ ಲೈಟ್ಸ್ಗೆ ಕೇಳಿ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಬಿಡ್ತೀರಾ ಅದನ್ನೆಲ್ಲ ಮಾಡಿಬಿಡಿ. ಅಥವಾ ಯಾರು ಮಿಸ್ ಆಗಿದೆ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಬಿಡ್ತೀವಿ ಅಂತ ಅಂದು ಯಾರು ಏನು ರೆಸ್ಪಾಂಡ್ ಮಾಡಿಬಿಡಿ. ನಿಮ್ದು ಏನಿದೆ ನಿಮ್ಮ ಫೋನಲ್ಲಿ ಮ್ಯಾಪ್ ಹಾಕೊಳ್ಳಿ, ನಿಮ್ದು ದಾರಿ ನೀವು ಹೋಗಿ. ಯಾರೇ ಅಲ್ಲಿ ಸ್ಪೆಷಲಿ ಲೋಕಲ್ಸ್ ಯಾರ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ರೂಟ್ ತೋರಿಸ್ತೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ಎಂಟರ್ಟೈನ್ ಮಾಡಬೇಡಿ. ಅಲ್ಲೆಲ್ಲ ತುಂಬ UPಲೆಲ್ಲ ನಿಮಗೆ ಗೊತ್ತಿದೆ UP ಇಸ್ ನಾಟ್ ಸೇಫ್. ಸೊ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಕಾರಲ್ಲಿ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹುಷಾರಾಗಿ ಹೋಗಿ ಜರ್ನಿ ಮಾಡ್ಬೋದು. ಅದು ಬಿಟ್ಟೆ ಟ್ರೈನ್ದು ಅದೆಲ್ಲ ಗೊತ್ತಿಲ್ಲ, ಬಟ್ ಫ್ಲೈಟಲ್ಲಿ ಹೋಗ್ಬೋದು. ಫ್ಲೈಟಿಂದು ಪ್ರೈಸ್ ಜಾಸ್ತಿ ಇದೆ. ಇವರು ನೀಟಾಗೆ
ಹೋಗಕ್ಕೆ 2 days, ಬರಕ್ಕೆ 2 days, ಅಲ್ಲಿ 1 day. ಸೊ ಟೋಟಲ್ 5 days ಏನೋ ಆಗಿದೆ ಮ್ಯಾಕ್ಸಿಮಮ್. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಸೊ ಇವ್ರಿಗೆ ಟೋಟಲ್ ಪ್ರೈಸ್ ಇವ್ರಿಗೆ ಮನೆಯವರೇ ಹೋಗಿರೋದ್ರಿಂದ ಇವ್ರದ್ದು ಏನು ಪರ್ರೇಟ್ ಆ ಥರ ಎಲ್ಲ ಏನಿಲ್ಲ. ಬಟ್ ಅದೇ ಅಲ್ಲಿದ್ದು ಏನು ಪ್ರೈಸ್ ಡೀಟೇಲ್ಸ್ ಇದೆ ಅದನ್ನೆಲ್ಲ ಹೇಳಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.